ಹಾಯ್ ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ಸಂಡೇ ಅಂತೂ ಇನ್ಮೇಲೆ ಫ್ರೀ ಲೇಸಿ ಸಂಡೇ ಅಂತ ಹೇಳೋಕ್ಕಾಗಲ್ಲ ಇವಾಗಿಂದ. ಯಾಕಪ್ಪ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಗೈಸ್. ಇನ್ನೇನು ಓರಲ್ ಸ್ಟಾರ್ಟ್ ಆಗಿದೆ. ಓರಲ್ ಸ್ಟಾರ್ಟ್ ಆದರೆ ಇನ್ನು ಆಲ್ಮೋಸ್ಟ್ ಎಕ್ಸಾಮ್ಸ್ ಕೂಡ ಸ್ಟಾರ್ಟ್ ಆದಂಗೆ ಲೆಕ್ಕ. ಇವತ್ತಿಂದ ಸ್ಟಡಿ ಹಾಲಿಡೇಸ್ ಅಂತ ಏನು ಕೊಟ್ಟಿಲ್ಲ, ಬಟ್ ಓದಿಸೋದ್ರ ಕಡೆ ತುಂಬ ಅಂದರೆ ತುಂಬಾ ಕಾನ್ಸಂಟ್ರೇಟ್ ಮಾಡಬೇಕು. ಇನ್ನು ಇವತ್ತಿನ ವ್ಲಾಗಲ್ಲಿ ಏನು ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡಿದ್ದೆ ಮೀಟ್ರಿಗೆ ಇಷ್ಟು ದುಡ್ಡು ಆಗುತ್ತೆ ಅಂತ ಹೇಳಿ. ಇಷ್ಟಿಷ್ಟು ದುಡ್ಡು ಆಗಿದೆ, 45,000 ಅಂತ ಹೇಳಿ ಬೇರೆಯವ್ರನ್ನ ಕೇಳಿದ್ವಿ, ಅವ್ರು ಇಷ್ಟು ಹೇಳಿದ್ರು ಅಂತ. ಇವಾಗ ಪ್ಲಸ್ ಅಡಿಷ್ನಲ್ ಸ್ಟಾರ್ಟ್ ಆಗ್ತಾಯಿದೆ. ಸೈಟ್ ತೊಗೊಬೇಕಾದ್ರೆ ನೋಡ್ಕೊಂಡು ತಗೊಳ್ಳಿ, ಅದು ಏನೇನು ಅಂತ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನು ಅದಕ್ಕೂ ಮುಂಚೆ ಆ್ಯಕ್ಚುಲಿ ಇನ್ನು ಏನೇನು ಐಟಮ್ಸ್ ಇದೆಯಲ್ಲ, ಅದು ಲೋಕಿ ಇವಾಗ ಹೊರಗಡೆ ಸಂತೆಗೆ ಹೋಗ್ತಾ ಇದ್ದಾನೆ. ಇವತ್ತು ಹೋದರೆ ಇನ್ನು ಬರೋದೇ ಬುಧವಾರ. ಸೊ ಮಿಕ್ಕಿರೋದೆಲ್ಲ ಐಟಮ್ಸ್ ವಾಪಸ್ ಕೊಟ್ಟು ಕಳಿಸ್ತಾ ಇದ್ದೀನಿ. ನಾನು ಆಗಲೇ ಹೇಳಿದೆ, ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡಿದ್ದೆ ನಿಮಗೆ ಆ್ಯಕ್ಚುಲಿ. ಸೊ ಮನೇಲಿ ಒಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ, ಅಲ್ಲೂ ಕೂಡ ಎತ್ತಿಟ್ಟಿದ್ದೀನಿ ಅಂತ. ಕ್ಲಾತ್ ಎಲ್ಲ ಮೂತಿಗೆ ಹಾಕೊಳಕ್ಕೆ ಅಂತಲೇ ತೊಗೊಂಬಂದಿದ್ರು ನೋಡಿ. ಇದನ್ನು ಅಷ್ಟೇ, ಇವೆಲ್ಲ ಎತ್ತಿಟ್ಟಿದ್ದೆ. ಅದು ಆಮೇಲೆ ಈ ಥರದ್ದು ಇದೆ 2 ಲೀಟ್ರು. ಆಮೇಲೆ ಈ ಬಾಟಲಲ್ಲಿ ಇರೋದು ಟಿಂಕ್ ಪಾಲಿಶ್ಗೆ ಅಂತ ಹೇಳೋದು. ಸೊ ಒಟ್ಟು ಇವಾಗಿದೆ. ಲಾಸ್ಟ್ ಟೈಮ್ ಬಿಲ್ಲಲ್ಲೂ ಕೂಡ ತೋರಿಸಿದ್ದೆ ನಾನು, 6,000 ರೂಪಾಯಿ ಚಿಲ್ಲರೆ ಏನೋ ಆಗುತ್ತೆ ಅಂತ. ಇದೆಲ್ಲ ತೆಗೆದ್ರೆ ಅವ್ರು ರಿಟರ್ನ್ ತೊಗೊಳ್ತಾರ ದೀಕ್ಷಾ? ಹಾಂ ಇಡು. ಸೊ ಇದು 6,000 ರೂಪಾಯಿ ಚಿಲ್ಲರೆ ಆಗಿದೆ ಅಂತ ಇವಾಗ ರಿಜೆಕ್ಷನ್ ಕೈಲಿ ಕೊಟ್ಟು ಕಳಿಸು ಅಂತ ಲೋಕಿ ಹೇಳಿದ್ದಾನೆ. ಈಗ ಇದನ್ನೆಲ್ಲ ನೋಡಿ ಇಲ್ಲಿ ಪ್ಯಾಕ್ ಮಾಡಿದ್ದೀನಿ. ರಿಜೆಕ್ಷನ್ ಕೈಲಿ ತೊಗೊಂಡು ಲೋಕಿ ಕೂಡ ಬರ್ತಾನೆ ಮನೆ ಹತ್ರ ಹೋಗಿ, ಇನ್ನೂ ಅಲ್ಲೊಂದು ಸ್ವಲ್ಪ ಮಿಕ್ಕಿದೆ ತೊಗೊಂಡು ಬಾ ಅಂತ ಹೇಳಿದೆ, ಅದನ್ನು ತರೋದಕ್ಕೆ ಹೋಗಿದ್ದಾನೆ. ಎಷ್ಟು ನೋಡಿಕೊಂಡ್ರು ಸಾಲು, ಯಾರಾದರೂ ಒಬ್ಬರು ಬೇಕು, ಏನಾದರೂ ಒಂದು ಮಿಸ್ ಆಗುತ್ತೆ ಅನ್ನೋಷ್ಟೇ ಕೆಲಸ ಇದ್ದೇ ಇರುತ್ತೆ. ಇನ್ನು ನಾನು ಆಗಲೇ ಹೇಳ್ದಂಗೆ ಮೀಟ್ರಿಗೆ ಅಂತ ನಾವು ರೆಡಿ ಮಾಡ್ಕೊಂಡಿದ್ವಿ. ಬಟ್ ಇವಾಗ ಸೈಟ್ ತೊಗೋಬೇಕಾದ್ರೆ ನೋಡ್ಕೊಂಡು ತೊಗೊಳ್ಳಿ ಅಂತ ಯಾಕೆ ಹೇಳಿದ್ನಪ್ಪ ಅಂತ ಹೇಳಿದ್ರೆ, ಪೆನಾಲ್ಟಿ ಚಾರ್ಜ್ ಅಂತ ಹಾಕ್ತಿದ್ದಾರೆ ಗೈಸ್. ನನಗಂತೂ ಟೆನ್ಷನ್ ಆಗಿಬಿಟ್ಟಿದೆ. ನಾವು ಒಂದು ಅಡ್ಜಸ್ಟ್ ಮಾಡ್ಕೊಳೋ ಅಷ್ಟರಲ್ಲಿ ಇನ್ನೊಂದು ಸಾಲ್ತಾ ಇಲ್ಲ. ಇವಾಗ ಪೆನಾಲ್ಟಿ ಚಾರ್ಜ್ ಅಂತ ಬೇರೆ ಕೊಡ್ತಾ ಇದ್ದಾರೆ. ಮೀಟ್ರಿಗೆ ನಾನು ಆವಾಗಲೇ ಹೇಳಿದ್ದೆ 46,000 ರೂಪಾಯಿ ಆಗಿದೆ ಅಂತ ಹೇಳಿ. ಬಟ್ ಈಗ ಎಕ್ಸ್ಟ್ರಾ 1 ಮೀಟ್ರಿಗೆ 18,000 ರೂಪಾಯಿ. ಅದು ಸೈಟಿಗೆ ನಾವು ಫಸ್ಟೇ ಏನು ಸೈಟ್ ತೊಗೊತೀವಲ್ವ, ಆವಾಗ ಸೈಟ್ ತೊಗೋಬೇಕಾದ್ರೇ ಸೈಟ್ಗೆ ಅವೆಲ್ಯೂಷನ್ಸ್ ಅಂತ ಮಾಡಿಸ್ಬೇಕಂತೆ. ಅಂದರೆ ಸೈಟ್ಗೆ ಒಂದು 30 ಅಡಿ ರೋಡ್ ಅಂತ ಇರುತ್ತೆ, ಮತ್ತು ಡ್ರೈನೇಜ್ಗೆಲ್ಲ ಮೋರಿ ಎಲ್ಲ ಫಸ್ಟೇ. ಈಗ ಸೈಟ್ಗಳು ತೊಗೋಬೇಕಾದ್ರೆ ನೀವು ನೋಡ್ತಾ ಇರ್ತೀರಾ, ಈಗ ಎಷ್ಟೊಂದು ಕಡೆ ಆ್ಯಡು ಕೊಡ್ತಾರೆ, ರೆಡಿ ಟು ರಿಜಿಸ್ಟ್ರೇಷನ್ ಅಂತೆಲ್ಲ ಹೇಳಿ ಕೊಡ್ತಾ ಇರ್ತಾರಲ್ವ. ಸೊ ಆ ಥರ ಎಲ್ಲ ಮಾಡಿ ರೆಡಿ ಇದ್ದಿದ್ರೆ ಅವಾಗ ಅವರು ಗೌರ್ನಮೆಂಟಿಗೆ ಮತ್ತು KEBಗೆಲ್ಲ ಪೆನಾಲ್ಟಿ ಚಾರ್ಜ್ ಅಂತ ಕಟ್ಟಿರ್ತಾರಂತೆ. ಸೊ ಆವಾಗ ಅವ್ರು ಹಂಗೆ ಕಟ್ಟಿದ್ರೆ ನಾವು ಮೀಟ್ರ್ ತೊಗೊಬೇಕಾದ್ರೆ ಯಾವುದೇ ರೀತಿ ಕಟ್ಟೋ ಥರ ಇರಲ್ಲ. ಇವಾಗ ನಮ್ಗೆ ಹೆಂಗಾಗಿದೆ ಅಂತ ಹೇಳಿದ್ರೆ, ಮೀಟ್ರಿಗೆ ಬೇರೆ ಚಾರ್ಜು, 1 ಮೀಟ್ರಿಗೆ ಇಷ್ಟು ಅನ್ನೋ ದುಡ್ಡು ಕೊಡೋದಲ್ದಿರ ಇವಾಗ ಮತ್ತೆ ಕೊಟ್ಟು ಕಳಿಸ್ಬೇಕು. 1 ನಿಮಿಷ. ಇನ್ನು ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೆ, ಅದನ್ನು ತಗೊಂಡು ಲೋಕಿ ಮನೆ ಹತ್ರ ಹೋಗಿದ್ದೆ, ರಿತಿಕ್ಷನ್ ಕೈಲೆಲ್ಲ ಇಟ್ಟು ಕೊಟ್ಟು ಕಳಿಸು ಅಂತೇಳಿ. ಸೊ ಅದನ್ನೆಲ್ಲ ಪ್ಯಾಕ್ ಮಾಡಿ ರಿತಿಕ್ಷನ್ ಕೈಲಿ ಗಾಡೀಲಿ ಹೋಗಿ ಕೊಟ್ಟು ಬನ್ನಿ ಅಂತೇಳಿ ಕಳಿಸ್ತಾ ಇದ್ದೆ. ಅವಳು ರಿತಿಕ್ಷಾ ಇಬ್ಬರು ಹೋಗಿ ಈಗ ಕೊಟ್ಟು ಬಂದಮೇಲೆ ಎಷ್ಟಾಗುತ್ತೆ ಅನ್ನೋದನ್ನು ಹೇಳ್ತೀನಿ. ಇನ್ನು ರಿತಿಕ್ಷನ್ ಕೈಯಲ್ಲಿ ಮಿಕ್ಕಿರೋದು ಐಟಮ್ಸ್ ಎಲ್ಲ ಕೊಟ್ಟು ಕಳಿಸಿದ್ದೀನಿ, ಯಾಕೆಂದರೆ ಇವತ್ತಿಗೆ ಪಾಲಿಶ್ ಹೊಡಿಯೋದು ಲಾಸ್ಟ್ ಆಗುತ್ತೆ. ಆ ಸಾಮಾನು ಇಟ್ಕೊಂಡು ಕೂಡ ನಮಗೆ ವೇಸ್ಟ್ ಆಗುತ್ತೆ, ಯಾಕೆಂದರೆ ಲೋಕಿ ಬರೋದು ಇನ್ನು ಬುಧವಾರ ಸ್ವಲ್ಪ ಪೆಂಡಿಂಗ್ ಕೆಲಸ ಇದೆ. ಅಂದರೆ ಕೊಳಾಯಿ ಹಾಕೋರು ಬರ್ತಾಯಿದ್ದಾರೆ, ಕೊಳಾಯಿ ಎಲ್ಲ ಹಾಕಿರಲಿಲ್ಲ. ಸೊ ಹಾಗಾಗಿ ನಾನು ಅವ್ರಿಗೆ ಅವತ್ತೇ ಒಂದು 40,000 ಕೊಟ್ಟಿದ್ವಿ ಗೈಸ್. ಇವಾಗ ಮತ್ತೆ ನಾನು ಮತ್ತೆ ಅವ್ರಿಗೆ ಇವಾಗ ಆ್ಯಕ್ಚುಲಿ ಫೈನಲಾಗಿ 1,20,000 ಕೊಡಬೇಕಂತೆ. 1 ಮೀಟ್ರಿಗೆ 18,000ರಿಂದ 20,000 ಆಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲಿಗೆ 4 ಮೀಟ್ರ್ ತೊಗೊತೀನಿ ಅಂದರೆ 80,000 ರೂಪಾಯಿ ನಾವು ಇವಾಗ ಪೆನಾಲ್ಟಿನೇ ಕಟ್ಟಬೇಕಾಗತ್ತೆ. ಇದೆಲ್ಲ ಫಸ್ಟ್ ಇರಲಿಲ್ಲ ಅನಿಸುತ್ತೆ, ಈಗ ರೂಲ್ಸ್ ಆಗಿದೆ. ಬಟ್ ಎಲ್ಲದರಲ್ಲೂ ತುಂಬ ಕೇರ್ಫುಲ್ಲಾಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇವಾಗ ಅವ್ರಿಗೆ ಎಷ್ಟು ದುಡ್ಡು ಕೊಡಬೇಕು.
ಇಷ್ಟು ದುಡ್ಡನ್ನ ನಾನು ಆ್ಯಕ್ಚುಲಿ ಈ ದುಡ್ಡಲ್ಲಿ ನಾನು ಕೊಳಾಯಿ ಹಾಕಿಸ್ಕೋಬೇಕು ಅಂತ ಇದ್ದಿದ್ದು. ಕೊಳಾಯಿ ಮತ್ತು ಟೈಲ್ಸ್ ವಾಶ್ ಮಾಡಿಸೋದಕ್ಕೆ, ಆಮೇಲೆ ಪೇಂಟವ್ರಿಗೆ ಇನ್ನೊಂದು 20,000 ಬ್ಯಾಲೆನ್ಸ್ ಇತ್ತು. ಆ ಬ್ಯಾಲೆನ್ಸ್ ಕೊಡೋದಕ್ಕೆ ಇದು ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇವಾಗ ಇದನ್ನು ಅವ್ರಿಗೆ ಕೊಡ್ತಾಯಿದ್ದೀನಿ. ಸೊ ಇಷ್ಟು ದುಡ್ಡು ತೊಗೊಂಡು ಅವ್ರಿಗೆ ಕೊಡೋದಕ್ಕೆ ನನಗಂತೂ ಅದು ಪೆನಾಲ್ಟಿದು ನಂದಲ್ದಿರೋ ಖರ್ಚು ಅನ್ನೋ ಥರ ಫೀಲ್ ಆಗ್ತಾಯಿದೆ ನನಗೆ. ಈ ದುಡ್ಡನ್ನ ಇವಾಗ ಅವ್ರಿಗೆ ಕೊಡಬೇಕು. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನೋಡಬೇಕು. ಇವಾಗ ಬರ್ತೀನಿ ಅಂತ ಹೇಳಿದ್ದಾರೆ. ಬರ್ತಾರಾ ಅಥವಾ ಏನು ಮಾಡ್ತಾರೆ ಅನ್ನೋದನ್ನು ಈಗ ನೋಡ್ಬೇಕು ಸರ್. ನನಗಂತೂ ತುಂಬ ಅಂದರೆ ತುಂಬಾ ಬೇಜಾರಾಗ್ಬಿಟ್ಟಿದೆ ಆ್ಯಕ್ಚುಲಿ. ಎಷ್ಟು ನೋಡ್ಕೊಂಡು ಹೋದ್ರೂ ಹೆಂಗಪ್ಪ ಇದು ಇಷ್ಟೊಂದು ಬೇಜಾರಾಗಂಥದ್ದು ಅನ್ನೋಷ್ಟು ಒಂಥರ ಟೆನ್ಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಈಗ. ಎಷ್ಟು ಅಡ್ಜಸ್ಟ್ ಮಾಡ್ಕೊತಾ ಇದ್ರೂ ನನಗಂತೂ ಅದು ಸಾಲ್ತಾನೆ ಇಲ್ಲ ಅಮೌಂಟು. ಆ ಥರ ಆಗಿಬಿಟ್ಟಿದೆ ಸಿಚುವೇಶನ್ನು. ಬಟ್ ಯಾರಾದರೂ ಸೈಟ್ ತೊಗೋಬೇಕಾದ್ರೂ ಇನ್ನು ಮೇಲೆ ಹುಷಾರಾಗಿ ಸೈಟ್ ಈ ಥರ ಎಲ್ಲ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಇಲ್ಲಾಂದರೆ ನೀವು ನನ್ನ ಥರನೇ ದುಡ್ಡು ಕಟ್ಟಬೇಕಾಗತ್ತೆ. ಮನೆ ಹತ್ರನೂ ಕೂಡ ಹೋಗಬೇಕೀಗ. ಮನೆ ಹತ್ರ ಹೋಗಿ ನಾನು ಆಗಲೇ ಹೇಳ್ದಂಗೆ ಇವತ್ತು ಪಾಲಿಷಿಂಗ್ ಫುಲ್ ಕಂಪ್ಲೀಟ್ ಕೆಲಸ ಇವತ್ತಿಗೆ ಮುಗಿಯುತ್ತಂತೆ. ಸೊ ಹಾಗಾಗಿ ಅದನ್ನು ಕೂಡ ನೋಡ್ಕೋಬೇಕು. ನನಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿಬಿಟ್ಟಿದೆ. ಮತ್ತು ಇನ್ನೊಂದು ವಿಚಾರನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಇವಾಗೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೀವು ನೋಡ್ತಾ ಇದ್ದೀರಾ ಅನಿಸುತ್ತೆ. ಒಂದು ಹುಡುಗಿಗೆ ಕಾಲಿಲ್ಲ ಅಂತ ಹೇಳಿ ಅವರು ಪಾಪ ಎಷ್ಟು ವಿಡಿಯೋಸ್ ಮಾಡ್ತಾಯಿದ್ದಾರೆ. ಇವತ್ತಂತೂ ಅವಳು ಅಳ್ತಾ ಇದ್ದಿದ್ದು ನೋಡಿ ನನಗಂತೂ ತುಂಬ ಅಂದರೆ ತುಂಬಾ ಬೇಜಾರಾಯಿತು. ನಾನು ಸಾಯೋದ್ರೊಳಗೆ ನನ್ನ ಮಕ್ಳಿಗೊಂದು ಮನೆ ಮಾಡಿಟ್ಟು ನಾನು ಹೆಂಗಿದ್ರೂ ಸಾಯ್ತೀನಿ ಅಂತ ಹೇಳಿದಾಗ ಎಷ್ಟು ಕರಳು ಕಿತ್ತು ಬಂತು ಅಂದರೆ ಅಷ್ಟು ಕರಳು ಬಿತ್ತು. ಬಟ್ ನಾನು ಹೇಳೋದು, ಬಟ್ ಎಲ್ಲರೂ ನಾವು ಫೋನ್ಪೇಗಳು ಇಟ್ಕೊಂಡಿರಲ್ಲ ಅನ್ನೋದು ಗೊತ್ತಿರುತ್ತೆ. ಬಟ್ ನಮ್ಮಂಥವ್ರಿಗೆ ಹೆಂಗೆ ಮಾಡೋದು ಅನ್ನೋದನ್ನು ಗೊತ್ತಾಗಲ್ಲ ನನಗೆ. ಅಂಥವ್ರನ್ನ ನೋಡಿದ್ರೆ ಅವ್ರು ಹೇಳಿದ ಒಂದೊಂದು ಮಾತೂ ನಿಜ ಅನಿಸುತ್ತೆ. ದೇವ್ರಿಗೆ ಹೋಗಿ ಉಂಡಿಗೆ ಕಾಸು ಹಾಕ್ತೀವಿ ನಾವು. ಬಟ್ ಅದು ದೇವ್ರು ತೊಗೊಳಲ್ಲ, ಗೌರ್ಮೆಂಟೇ ತೊಗೊಳುತ್ತೆ ಕೆಲವೊಂದು ಕಡೆ ಎಲ್ಲ. ಬಟ್ ಇವ್ರಿಗೆ ಕೊಟ್ಟರೆ ನಿಜವಾಗ್ಲೂ ನಾವು ದೇವ್ರುಗಳ್ಗೆ ಕೊಟ್ಟಿದ್ದೀವಿ ಅನ್ನೋ ಒಂದು ಮಾತು ಹೇಳಿದ್ರು ಅದು ಎಷ್ಟು ಸತ್ಯ ಅಂತ ಅನ್ನಿಸ್ಬಿಡ್ತು. ನನಗೆ ಇನ್ನೊಂದು ಏನು ಅನಿಸಿತು ಅಂದರೆ, ನಮ್ಮ ಹತ್ರ ಇವಾಗ ಎಲ್ಲರ ಹತ್ರನೂ ಫೋನ್ಪೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹೌಸ್ ವೈಫ್ಗಳ ಹತ್ರ ಫೋನ್ಪೇ ಇರಲ್ಲ. ಬಟ್ ನಮ್ಮಂಥವ್ರು ಈಗ ಸ್ಕ್ಯಾನ್ ಮಾಡಿ ಅಲ್ಲಿಗೆ ಮಾಡಿ ಅಂತ ಹೇಳ್ಬೋದು. ಬಟ್ ಇವಾಗ ನಾವು ನಮ್ಮೊಬ್ರಿಗೋಸ್ಕರನೇ ಹಣ ಈ ಜಾಗಕ್ಕೆ ಬನ್ನಿ ನಾವು ಕೊಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಈ ಥರ ಸಹಾಯ ಮಾಡೋರಿಗೆ ಈಗ ಲೇಡೀಸ್ ಎಷ್ಟೊಂದು ಜನದಿಲ್ಲ ಅಂದರೆ ನಾವು ಯಾವ ಥರ ಮಾಡ್ಬೋದು ಅಂತ ಯಾರಾದರೂ ಕಂಡುಹಿಡಿದ್ರೆ ಒಂದು ಸ್ವಲ್ಪ ಉಪಯೋಗ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ನೋಡೋಣ, ನಾನು ಅದನ್ನೇ ಒಂದು ಮೆಸೇಜ್ ಹಾಕಿ ಅವ್ರ ಹತ್ರ ಕನ್ಫರ್ಮ್ ಮಾಡ್ಕೋತೀನಿ. ಎಲ್ಲರೂ ಪಾಪ ಸಹಾಯ ಮಾಡಿ ಅವ್ರಿಗೂ ಕೂಡ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ತಾಯಿದಿರಿಗೆ ಮಕ್ಕಳನ್ನ ಇಟ್ಬಿಟ್ಟು ಇರೋದಕ್ಕೆ ಕಷ್ಟ ಆಗುತ್ತೆ. ಬಟ್ ಆದರೆ ಮಕ್ಕಳಿಗೂ ಕೂಡ ತಾಯಿ ಇಲ್ಲ ಅಂದರೆ ಅಷ್ಟೇ ಕಷ್ಟ ಆಗುತ್ತೆ. ಒಳ್ಳೆಯದಾಗಲಿ ಅವ್ರಿಗೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.